ಅಲ್ಲ ತುಂಬಾ ಖುಷಿ ಆಯ್ತು. ಮೊನ್ನೆ ಪ್ರೀಮಿಯರಲ್ಲೇ ನೋಡ್ಬಿಟ್ವಲ್ಲ ಸರ್ ಜನ ಹೇಗೆ ರೆಸ್ಪಾಂಡ್ ಮಾಡೋದು ಅಂತ. ಸೊ ಎಕ್ಸ್ಪೆಕ್ಟೇಷನ್ ಇತ್ತು ಜನ ಎಂಜಾಯ್ ಮಾಡ್ತಾರೆ ಅಂತ. ನಾವು ಅಂದ್ಕೊಂಡಿರೋ ಥರ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವೇನೇನು ಸೀನ್ಸ್ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಜನ ಎಂಜಾಯ್ ಮಾಡ್ತಾರೆ ಅಂತ, ಎಂಜಾಯ್ ಮಾಡ್ತಾ ಇದ್ದಾರೆ. ಎಮೋಷನ್ ಸೀನ್ಸ್ಗೆ ಥಿಯೇಟರ್ ಸೈಲೆಂಟ್ ಆಗ್ತಾ ಇದೆ. ಸೊ ಅದೇ ಅಲ್ವಾ ಬೇಕಾಗಿರೋದು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಇಡೀ ಸಿನಿಮಾ ಎಮೋಷನಲ್ ಆಗೂ ಇದೆ, ಕಾಮಿಡಿ ಇದೆ. ಕಾಮಿಡಿನ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವ್ ಬರ್ದಂಗೆ ಕಾಮಿಡಿ ವರ್ಕ್ ಆಗಿದ್ಯಾ, ವರ್ಕ್ ಆಗಿಲ್ಲ? ಸರ್ ವರ್ಕ್ ಆಗಿದೆ ಸರ್. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಷ್ಟು ವರ್ಕ್ ಆಗಿದೆ ಸರ್. ನಾವು ಪ್ಲ್ಯಾನ್ ಮಾಡ್ದಂಗೆ ವರ್ಕ್ ಆಗಿದೆ. ಸೊ ನಮ್ಮ ಆಡಿಯನ್ಸ್ ಒಂದ್ಸಲಿ ಬಂದು ಸಿನಿಮಾ ನೋಡಿದ್ರೆ ಅವ್ರಿಗೂ ಇಷ್ಟ ಆಗಿದೆ ಸರ್. ಶಾರ್ಟ್ ಫಿಲಮ್ ಮಾಡ್ತಾ ಇದ್ವಿ, ಈಗ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡಿದ್ವಿ. ಯಾವ್ದು ಬೆಸ್ಟ್ ರಿವ್ಯೂ ಅನ್ಸಿದ್ದು ನಿಮ್ಗೆ? ಅಲ್ಲ ಸಿನಿಮಾ ಮಾಡೋಕ್ಕೋಸ್ಕರನೇ ಬಂದಿದೆ ಸರ್. ಶಾರ್ಟ್ ಫಿಲಮ್ ಅವೆಲ್ಲ ಒಂದು ಸ್ಟೇಜ್ ಸೆಟ್ ಮಾಡ್ಕೊಳಕ್ಕಷ್ಟೇ. ರಿವ್ಯೂಸು ಅದೇ ತುಂಬಾ ಜನ ಅಪ್ಪ ಮಗನ್ ಇಂಟರ್ವೆಲ್ ಬ್ಲಾಕ್ ಇದೆಯಲ್ಲ, ಅದಕ್ಕೆ ತುಂಬಾ ಜನ ಕನೆಕ್ಟ್ ಆಗ್ತಾ ಇದ್ದಾರೆ. ನಮ್ಮ ಶಾರ್ಟ್ ಫಿಲಮ್ ಡೈರೆಕ್ಟರ್ಸೇ ಕಾಲ್ ಮಾಡಿ ಸರ್ ಅದು ಇಂಟರ್ವೆಲ್ ಬ್ಲಾಕ್ ನಮಗೆ ಹೇಳು ಬಂದ್ಬಿಡ್ತೇವೆ ಸರ್, ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದೀರಾ ಅಂದರು. ಸೊ ತುಂಬಾ ಖುಷಿ ಆಯ್ತು. ಇನ್ನೊಂದೇನಂದ್ರೆ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ. ಆ ಘಟನೆ ಬಗ್ಗೆ ಹೇಳಿ, ಹೇಗೆ ಅನ್ಸೋದು? ಅಂತ 4 ವರ್ಷದಿಂದ ಯಾವ್ದು ಪೋಸ್ಟ್ ಮಾಡಿಲ್ಲ, ಯಾವ ಸಿನಿಮಾನು ಮಾಡಿಲ್ಲ, ಫಸ್ಟ್ ಟೈಮ್ ನಿಮ್ ಸಿನಿಮಾ ಮಾಡಿದ್ದಾರೆ ಅಂತ. ಸರ್ ಅದೇ ಹೇಳ್ತಾ ಇರೋದು, ಒಂದು ಅವಾರ್ಡ್ ತಗೊಂಡಂಗೆ ಆಯ್ತು ಸರ್. ಈ ನಾರ್ಮಲ್ ಒಂದು ಅವಾರ್ಡ್ಸ್ ಇರುತ್ತಲ್ಲ, ಸ್ಟೇಟು, ನ್ಯಾಷನಲ್ಲು, ಸೈಮನು, ಐಫೋನು, ಯಾವುದೋ ಒಂದು ಅವಾರ್ಡ್ನ ನಾವು ತಗೊಂಡಂಗೆ ಅಷ್ಟೇ ಖುಷಿ ಆಯಿತು. ಯಾಕಂದ್ರೆ ನಿಮಗೆ ಗೊತ್ತು, ನೀವೇ ಹೇಳಿದ್ರಿ ಸಾರ್, ಸುಮ್ಮನೆ ಹಂಗೆಲ್ಲ ಯಾರಿಗೂ ಪೋಸ್ಟ್ ಮಾಡೋದು, ಸುಮ್ಮನೆ ಹೋಗ್ಲಿಕ್ಕೆ ಮಾತುಗಳು ಹೇಳೋದು, ಯಾರನ್ನೋ ಒಬ್ರು ಖುಷಿ ಪಡ್ಸೋಕ್ಕೋಸ್ಕರ ಮಾತಾಡೋದು, ಅವೆಲ್ಲ ಸಾರ್ ಮಾಡೋದೇ ಇಲ್ಲ. ಸರ್ ಮಾಡಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು. ಹುಡುಗರ ಹತ್ರ ಏನೋ ಪೊಟೆನ್ಷಿಯಲ್ ಇದೆ, ನಾನು ಸ್ವಲ್ಪ ಸಾಥ್ ಕೊಟ್ಟರೆ ಹುಡುಗರು ಬೆಳೀತಾರೆ, ಇಂಡಸ್ಟ್ರಿಲಿ ಉಳ್ಕೊಂತಾರೆ ಹುಡುಗರು, ಸೋಷಿಯಲ್ ಮೀಡಿಯಾದಿಂದ ಬಂದಿದ್ದಾರೆ ಕಷ್ಟ ಬಿದ್ಕೊಂಡು ಅಂತ ಸಪೋರ್ಟ್ ಮಾಡಿದ್ದು. ಸರ್ ಟೀಮ್ ಇದೆ, ರಾಕಿ ಅಣ್ಣ, ಆಕಾಶ್ ಗೌಡ್ರೆಲ್ಲ, ಅವ್ರ ಕಡೆಯಿಂದ ರೀಚ್ ಔಟ್ ಆದ್ವಿ. ಹೆಂಗೆ ಅಂದರೆ ಸಾರ್ ನಮ್ಮ ಕಂಟೆಂಟ್ಸ್ನ ಫಾಲೋ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಹತ್ರ ಇನ್ನೂ ನಮಗೆ ಖುಷಿ ಆಯಿತು. ನಮ್ಮ ಶಾರ್ಟ್ ಫಿಲಮ್ಸ್ದು ಟ್ರೈಲರ್ದು ಡೈಲಾಗ್ ಹೇಳ್ತಾ ಇದ್ದಾರೆ ಸಾರ್ ಕಾಲಲ್ಲಿ. ಅದೇನೋ ಟೈಮಿಂಗ್, ಆ ಡೈಲಾಗ್ ಹಿಂಗೆ ಹೇಳ್ದಲ್ಲ ಮಗ ಅವನು, ಸಖತ್ತಾಗಿ ಹೇಳ್ದ ಕಣೋ ಅಂತ ಹಿಂಗೆ ಹೇಳ್ತಾವ್ರೆ. ಸೊ ನಮ್ಗಂತ್ರ ಅದೇ ಹೇಳ್ದಲ್ಲ ಸರ್, 10 ನಿಮಿಷ ಮಾತಾಡಿದಾಗ 10 ನಿಮಿಷ ನಮ್ಗೊಂದು ಅವಾರ್ಡ್ಸ್ಗಳು ತಗೊಂಡಂಗೆ ಆಗೋಯ್ತು. ಹೇಳಿದ್ರು ಅವ್ರ ಟೀಮ್ ಅವ್ರಿಗೆ. ಅದೇ ಫಸ್ಟ್ ಕಾಲ್ ಮಾಡಿದಾಗ ಫಸ್ಟ್ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಮಾತಾಡಿದ್ವಿ. ಸರ್ ಹೇಳಿದ್ರು, ಫಸ್ಟ್ ಸ್ಟಾರ್ಟ್ ಮಾಡಿದಾಗಲೇ ಸುಧಾಕರ ಒಳ್ಳೆ ಕಂಟೆಂಟ್ಸ್ ಮಾಡ್ತಾ ಇದೆಯಾ ಕಣೋ, ಹಂಗೆ ಮಾಡು ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಸೊ ಸಿನಿಮಾ ಬರ್ತಾ ಇದೆ, ಹೊಸಬ್ರು ಅದು ಇದು ಅಂತ ಏನು ಎದುರ್ಕೋಬೇಡ್ರಿ, ಚೆನ್ನಾಗಿ ಪ್ರಮೋಟ್ ಮಾಡ್ರಿ. ನಿಮ್ಮ ಹತ್ರ ಕಂಟೆಂಟ್ ಇದೆ, ನಾನು ನಿಮ್ಮ ಕಂಟೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ, ಶಾರ್ಟ್ ಫಿಲಮ್ಸ್ ಆಗಲಿ ರೀಲ್ಸ್ ಎಲ್ಲ ನೋಡ್ತೀನಿ. ಸಿನಿಮಾನು ಹಂಗೆ ಚೆನ್ನಾಗಿ ಪ್ರಮೋಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಜನಕ್ಕೆ ತಲುಪಿಸಿ. ನಿಮ್ಮ ಹತ್ರ ಕಂಟೆಂಟ್ ಇದ್ರೆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ಏನು ಎದುರ್ಕೋಬೇಡಿ ಅಂತ ಇದು ಮಾಡಿ ನಮಗೆ ಮೋಟಿವೇಟ್ ಮಾಡಿ. ಜೊತೆಯಲ್ಲಿ ಅದೇ ಹೇಳಿದ್ನಲ್ಲ, ಅವ್ರ ಟೀಮ್ಗೆ ಹೇಳಿದ್ರು ಇದು ನನ್ನ ಸಿನಿಮಾ ಕಂಡ್ರು. ಅವ್ರ ಟೀಮ್ ಅವ್ರಿಗೆ ಹೇಳಿದ್ದು ಇದು ನನ್ನ ಸಿನಿಮಾ ನೀವು ಹೆಂಗೆ ಪ್ರಮೋಟ್ ಮಾಡ್ತೀರೋ ಹಂಗೆ ಆ ಹುಡುಗರಿಗೆ ಸಪೋರ್ಟ್ ಮಾಡ್ಕೊಡ್ಬೇಕು. ಆ ಹುಡುಗರು ಈ ಸಿನಿಮಾದಿಂದ ಉಳ್ಕೋಬೇಕು. ನನಗೆ ಪೊಟೆನ್ಷಿಯಲ್ ಇರೋ ಹುಡುಗರು ಸೋಷಿಯಲ್ ಮೀಡಿಯಾದ ಕಷ್ಟ ಬಿದ್ಕೊಂಡು ಬಂದಿದ್ದಾರೆ, ಅವ್ರ ಬೌಂಡ್ರೀಸ್ ಎಲ್ಲ ಹಿಂಗೆ ಹೇಳಿದ, ಅವ್ರ ಬೌಂಡ್ರೀಸ್ ಎಲ್ಲ ದಾಟ್ಕೊಂಡು ಸಿನಿಮಾ ಮಾಡಿದ್ದಾರೆ, ಅವ್ರಿಗೆ ನೀವು ಸಾಥ್ ಕೊಡಬೇಕು ಅಂತ ಅವ್ರ ಟೀಮ್ ಅವ್ರು ಹೇಳಿದ್ರು. ಅವ್ರ ಟೀಮ್ ಅವ್ರು ಹಂಗೆ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ರಾತ್ರಿಯಿಂದ ಟ್ರೆಂಡಿಂಗ್ ಅಲ್ಲಿದೆ, ಟ್ವಿಟರಲ್ಲಿ ಅಮೃತಾಂಜನ್ ಟ್ರೆಂಡಿಂಗ್ ಅಲ್ಲಿದೆ, ಬುಕ್ ಮೈ ಶೋ ಅಲ್ಲಿ ಸರ್ಚ್ ಇಂಜಿನ್ ಓಪನ್ ಮಾಡಿದ್ರೆ ಫಸ್ಟ್ ಅಮೃತಾಂಜನ್ ಬರ್ತಾ ಇದೆ. ಅವ್ರೊಂದು ಅದೇ ಹೇಳೋದು, ದೊಡ್ಡವ್ರು ಹೇಳೋ ಒಂದು ಮಾತಿಂದ ಒಂದಷ್ಟು ಜನ ಜೀವನನೇ ಚೇಂಜ್ ಆಗುತ್ತೆ. ಇವತ್ತು ಆ ಅವಕಾಶ ನಮಗೆ. ಸೊ ಏನಿಲ್ಲ ಅಂದ್ರೂ ಎಲ್ಲ ಶೋಸಲ್ಲೂ 20-30 ಟಿಕೆಟ್ಸ್ ಆರ್ಗಾನಿಕ್ ಆಗಿ ಬುಕ್ ಆಗ್ತಾ ಇದೆ. ಇವಾಗ ಶುಕ್ರವಾರ ಬೇರೆ, ಸೊ ನಾವೇನು ಜಾಸ್ತಿ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇ ನಾಳೆ ನಾಡ್ದಕ್ಕೆ. ಇವತ್ತು ಜನ ಆಚೆ ಹೋಗಿ ಹೇಳಿದ್ಮೇಲೆ ಜನ ಬರ್ತಾರೆ ಅಂತ. ಸೊ ನೀವು ದಯವಿಟ್ಟು ಇನ್ನೊಂದೇ ಒಂದು ಹೆಜ್ಜೆ ಪುಷ್ ಮಾಡಿಕೊಡಿ, ನಮಗೆ ಸಿನಿಮಾ ಚೆನ್ನಾಗಾಗತ್ತೆ ಸರ್. ಪ್ರೆಸ್ ಮೀಟ್ ಅಲ್ಲಿ ಒಂದು ಮಾತು ಹೇಳಿದ್ರು, ಯಾರು ಸ್ಟಾರ್ ಹೆಲ್ಪ್ ಮಾಡ್ತಿಲ್ಲ ಅಂತ. ಇವಾಗ ಇಲ್ಲ, ಅದು ನಮ್ಮ ಕಡೆಯಿಂದಾನೇ ತಪ್ಪಾಗಿದೆ. ಅದಾದ್ಮೇಲೆ ತುಂಬಾ ಜನ ಸಪೋರ್ಟ್ ಮಾಡಿದ್ರು. ಡಾಲಿ ಅಣ್ಣ ಬೈಟ್ಸ್ ಕೊಟ್ರು, ಡಾರ್ಲಿಂಗ್ ಕೃಷ್ಣ ಅಣ್ಣ ಬೈಟ್ ಕೊಟ್ರು, ಲೂಸ್ ಮಾದ ಅಣ್ಣ ಬೈಟ್ಸ್ ಕೊಟ್ರು, ಜೈಮಲ ಮ್ಯಾಮ್ ಫಂಕ್ಷನಿಗೆ ಬಂದ್ರು. ಇನ್ನೇನು ಹೇಳ್ಬೇಕು, ಎಸ್ ಸರ್ ಮಾಡಿದ್ರಲ್ಲ ಸರ್, ಇನ್ನೇನು ಹೇಳ. ನಾವು ಸರ್ಗೆ ಅದೇ ಹೇಳಿದ್ವಿ ಸರ್, ಟಾಕ್ಸಿಕ್ ಇಂದ ಇಂಡಿಯಾ ಎಲ್ಲ ವರ್ಲ್ಡ್ ಶೇಕ್ ಆಗ್ಬೇಕು ಅಂತ ಕೇಳಿದೀವಿ. ಮಗ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಸಿನಿಮಾ, ಅದು ನೀನು ತಲೆನೇ ಕೆಡ್ಸ್ಕೊಬಿಡ್ರಿ, ಇನ್ನೊಂದು ಬ್ಲಾಕ್ ಬಸ್ಟರ್ ಕೊಡ್ತೀನಿ ನಾನು ಅಂತ ಸರ್ ಕೂಡ ಹೇಳಿದ್ರು. ಸೊ ತುಂಬಾ ಖುಷಿ ಆಯ್ತು.